Dear students, in this video, I am going to explain you the crucial role of audio-visual aids in presentation or the significance of audio-visual aids in presentation. ಪ್ರಸ್ತುತಿಯಲ್ಲಿ ಪ್ರೆಸೆಂಟೇಷನ್ ಅಲ್ಲಿ ಈ ದೃಶ್ಯ ಮತ್ತು ಶ್ರವ್ಯ ಸಲಕರಣೆಗಳ ಮಹತ್ವವನ್ನು ಕುರಿತು ನಾನೀಗ ನಿಮಗೆ ವಿವರಿಸಲಿದ್ದೇನೆ. You all know that presentation is a way of communicating information, ideas or messages to an audience through a combination of visual, auditory and verbal elements. ಪ್ರೆಸೆಂಟೇಷನ್ ಅನ್ನೋದು ಕಮ್ಯುನಿಕೇಟಿಂಗ್ ಇನ್ಫಾರ್ಮೇಶನ್, ಮಾಹಿತಿಯನ್ನ ಅಥವಾ ಐಡಿಯಾ ವಿಚಾರವನ್ನ ಅಥವಾ ಮೆಸೇಜ್ ಸಂದೇಶವನ್ನ ಒಂದು ಆಡಿಯನ್ಸ್ಗೆ ರವಾನಿಸುವುದನ್ನ ಮತ್ತು ಆ ಸಂದೇಶವನ್ನ ವಿಚಾರವನ್ನ ಮಾಹಿತಿಯನ್ನು ರವಾನಿಸುವಾಗ ವಿಜುವಲ್, ಆಡಿಟರಿ ಅಂಡ್ ವರ್ಬಲ್ ಎಲಿಮೆಂಟ್ಸ್ ಅನ್ನ ಬಳಸಿಕೊಂಡರೆ ಅದನ್ನ ಪ್ರೆಸೆಂಟೇಷನ್ ಅಂತ ಹೇಳ್ತೀವಿ. ಅಂದ್ರೆ ವಿಜುವಲ್ ಅಂದ್ರೆ ದೃಶ್ಯ, ಆಡಿಟರಿ ಅಂದ್ರೆ ಶ್ರವಣಕ್ಕೆ, ಅದು ಕೇಳಿಸಿಕೊಳ್ಳುವುದಕ್ಕೆ ಸಂಬಂಧಪಟ್ಟಂತೆ, ಮತ್ತು ವರ್ಬಲ್ ಶಾಬ್ದಿಕ ಎಲಿಮೆಂಟ್ಸ್ ಗಳನ್ನು ಬಳಸಿಕೊಂಡು ಒಂದು ವಿಷಯವನ್ನು ಪ್ರಸ್ತುತಪಡಿಸಿದರೆ ಅದನ್ನ ಪ್ರೆಸೆಂಟೇಷನ್ ಅಂತ ಹೇಳ್ತೀವಿ. ಇಟ್ ಈಸ್ ಅ ಫಾರ್ಮ್ ಆಫ್ ಪಬ್ಲಿಕ್ ಸ್ಪೀಕಿಂಗ್ ದಟ್ ಏಮ್ಸ್ ಟು ಎಂಗೇಜ್, ಇನ್ಫಾರ್ಮ್ ಅಂಡ್ ಪರ್ಸುವೇಟ್ ದ ಆಡಿಯನ್ಸ್. ಇದು ಒಂದು ಬಗೆಯ ಇಟ್ಸ್ ಅ ಫಾರ್ಮ್ ಆಫ್ ಪಬ್ಲಿಕ್ ಸ್ಪೀಕಿಂಗ್, ಇದೊಂದು ತರದ ಭಾಷಣ ಇದ್ದ ಹಾಗೆ. ಮತ್ತು ಇಲ್ಲಿ ನಾವು ಇಟ್ ಏಮ್ಸ್ ಟು ಎಂಗೇಜ್, ಇನ್ಫಾರ್ಮ್ ಅಂಡ್ ಪರ್ಸುವೇಟ್ ದ ಆಡಿಯನ್ಸ್. ಆಡಿಯನ್ಸ್ಗಳನ್ನ ಎಂಗೇಜ್ ಮಾಡುವುದು ಮತ್ತು ಅವರಿಗೆ ಇನ್ಫಾರ್ಮ್ ಮಾಹಿತಿ ನೀಡುವುದು ಮತ್ತು ಅವರನ್ನ ಒತ್ತಾಯಪಡಿಸುವುದು ಅಥವಾ ಮನವೊಲೈಸುವುದು ಇದರ ಪ್ರಮುಖ ಉದ್ದೇಶವಾಗಿರ್ತದೆ. ಈ ಪ್ರೆಸೆಂಟೇಷನ್ ಅಲ್ಲಿ ಆಡಿಯೋ ವಿಜುವಲ್ ಏಡ್ಸ್ ನ ಮಹತ್ವ ಏನು ಅನ್ನೋದು ಇವತ್ತಿನ ನಮ್ಮ ಚರ್ಚೆಯ ವಿಷಯ. ದಿ ಇಂಪಾರ್ಟೆನ್ಸ್ ಆಫ್ ಆಡಿಯೋ ವಿಜುವಲ್ ಏಡ್ಸ್. ಆಡಿಯೋ ವಿಜುವಲ್ ಏಡ್ಸ್ ಎನ್ಹಾನ್ಸಸ್ ಕಮ್ಯುನಿಕೇಶನ್ಸ್ ಎಫೆಕ್ಟಿವ್ನೆಸ್. ಇಟ್ ಎನ್ಹಾನ್ಸಸ್ ದಿ ಕಮ್ಯುನಿಕೇಶನ್ಸ್ ಎಫೆಕ್ಟಿವ್ನೆಸ್. ನಮ್ಮ ಸಂವಹನದ ಮಹತ್ವವನ್ನ ಇದು ಹೆಚ್ಚಿಸ್ತದೆ. ಮತ್ತು ಇಟ್ ಎಂಗೇಜಸ್ ದ ಆಡಿಯನ್ಸ್. ಪ್ರೆಸೆಂಟೇಷನ್ ನಲ್ಲಿ ನಾವು ಆಡಿಯೋ ವಿಜುವಲ್ ಏಡ್ಸ್ ಅನ್ನ ಬಳಸಿದ್ರೆ ನಾವು ಆಡಿಯನ್ಸ್ ಅನ್ನ ಎಂಗೇಜ್ ಮಾಡಬಹುದು. ಅಂದ್ರೆ ಅವರನ್ನ ನಾವು ಬ್ಯುಸಿ ಇರುವಂತೆ ನೋಡ್ಕೊಳ್ಬಹುದು. ಆಡಿಯನ್ಸ್ ದೇ ಹ್ಯಾವ್ ಟು ಎಂಗೇಜ್. ಆಡಿಯೋ ವಿಜುವಲ್ ಏಡ್ಸ್ ಕ್ಯಾಪ್ಟಿವೇಟ್ ದಿ ಆಡಿಯನ್ಸ್ ಅಟೆನ್ಷನ್. ಶ್ರೋತೃಗಳು ಅಥವಾ ಸಭಿಕರ ಗಮನವನ್ನ ಉಳಿಸಿಕೊಳ್ಳೋದಕ್ಕೆ, ಗಮನವನ್ನ ನಮ್ಮ ಕಡೆಗೆ ಎಳೆಯುವುದಕ್ಕೆ, ಮೇಕಿಂಗ್ ಪ್ರೆಸೆಂಟೇಷನ್ಸ್ ಮೋರ್ ಡೈನಮಿಕ್ ಅಂಡ್ ಇಂಟ್ರಾಕ್ಟಿವ್. ಪ್ರೆಸೆಂಟೇಷನ್ ಮೋರ್ ಡೈನಮಿಕ್, ಹೆಚ್ಚು ಚಲನಶೀಲ ಮತ್ತು ಇಂಟ್ರಾಕ್ಟಿವ್ ಅಂದ್ರೆ ಸಂವಹನವನ್ನ ಉಳ್ಳದ್ದನ್ನಾಗಿ ಮಾಡಲು ನಾವು ಪ್ರೆಸೆಂಟೇಷನ್ ವಿಜುವಲ್ ಏಡ್ಸ್ ಅನ್ನ, ಆಡಿಯೋ ಏಡ್ಸ್ ಅನ್ನ ಬಳಸ್ಕೊಳ್ಬೇಕಾಗ್ತದೆ. ಮತ್ತು ಈ ಆಡಿಯೋ ವಿಜುವಲ್ ಏಡ್ಸ್ ಗಳು ದೇ ಎನ್ಹಾನ್ಸಸ್ ಅಂಡರ್ಸ್ಟ್ಯಾಂಡಿಂಗ್. ಸಭಿಕರ ಗ್ರಹಿಕೆಯನ್ನ ಹೆಚ್ಚಿಸುವ ಕೆಲಸವನ್ನ ಮಾಡ್ತವೆ. ಅಂದ್ರೆ ನಾವು ಯಾವುದೇ ವಿಷಯವನ್ನ ಪ್ರೆಸೆಂಟೇಷನ್ ಮಾಡುವಾಗ ಆಡಿಯೋ ವಿಜುವಲ್ ಏಡ್ಸ್ ಅನ್ನ ಬಳಸಿದ್ರೆ ನಾವು ಪ್ರಸ್ತುತಪಡಿಸುವಂತಹ ವಿಷಯ ಸಭಿಕರಿಗೆ ಹೆಚ್ಚು ಚೆನ್ನಾಗಿ ಅರ್ಥವಾಗ್ತದೆ. ದೇ ಎನ್ಹಾನ್ಸಸ್ ಅಂಡರ್ಸ್ಟ್ಯಾಂಡಿಂಗ್. ಮತ್ತು ದೇ ಫ್ಯಾಸಿಲಿಟೇಟ್ ರಿಟೆನ್ಷನ್. ಆಡಿಯೋ ವಿಜುವಲ್ ಏಡ್ಸ್ ನಿಂದ ಏಕಾಗ್ರತೆಯನ್ನ, ಗಮನವನ್ನ ಎಳೆಯೋದಕ್ಕೆ, ನಮ್ಮ ಕಡೆಗೆ ಸೆಳೆಯೋದಕ್ಕೆ ಪ್ರೆಸೆಂಟರ್ಗೆ ಸಾಧ್ಯವಾಗ್ತದೆ. ಮತ್ತೆ ಈ ಆಡಿಯೋ ವಿಜುವಲ್ ಏಡ್ಸ್ಗಳು ದೇ ಸಪೋರ್ಟ್ ಡೈವರ್ಸ್ ಲರ್ನಿಂಗ್ ಸ್ಟೈಲ್ಸ್. ಪ್ರತಿಯೊಬ್ಬರು ಒಂದೊಂದು ವಿಧವಾದ ಕಲಿಕೆಯನ್ನ ಅಳವಡಿಸಿಕೊಂಡಿರ್ತಾರೆ. ನಮ್ಮ ಕಲಿಕೆಯ ವಿಧಾನಗಳು ವಿಭಿನ್ನವಾಗಿರ್ತವೆ. ಕೆಲವೊಬ್ಬರು ನೋಡಿ ಕಲಿತೇವೆ, ಕೆಲವೊಬ್ಬರು ಕೇಳಿ ಕಲಿತೇವೆ, ಕೆಲವೊಬ್ಬರು ಚಲನೆಯನ್ನು ಗಮನಿಸಿ ಕಲಿತೇವೆ. ಸೊ ಈ ತರದ ವಿಭಿನ್ನ ರೀತಿಯ ಕಲಿಕೆ ಇರೋದ್ರಿಂದ ಎಲ್ಲರನ್ನ ಮನಮುಟ್ಟುವುದಕ್ಕೆ ಆಡಿಯೋ ವಿಜುವಲ್ ಏಡ್ಸ್ಗಳು ನಮಗೆ ಸಹಾಯಕವಾಗ್ತವೆ. ದೇ ಸಪೋರ್ಟ್ ಡೈವರ್ಸ್ ಲರ್ನಿಂಗ್ ಸ್ಟೈಲ್ಸ್. ಆಡಿಯೋ ವಿಜುವಲ್ ಏಡ್ಸ್ ಕ್ಯಾಟರ್ ಟು ವೇರಿಯಸ್ ಲರ್ನಿಂಗ್ ಪ್ರಿಫರೆನ್ಸಸ್, ಎನ್ಶ್ಯೂರಿಂಗ್ ಇನ್ಕ್ಲೂಸಿವಿಟಿ ಇನ್ ಇನ್ಫಾರ್ಮೇಶನ್ ಡೆಲಿವರಿ. ಮಾಹಿತಿಯ ಡೆಲಿವರಿ ಮಾಡುವಾಗ ಈ ಆಡಿಯೋ ವಿಜುವಲ್ ಏಡ್ಸ್ಗಳು ದೇ ಎನ್ಶ್ಯೂರ್ ದಿ ಇನ್ಕ್ಲೂಸಿವಿಟಿ, ಅಂದ್ರೆ ಎಲ್ಲರನ್ನ ಒಳಗೊಳ್ಳುವಂತೆ ಇದು ನಮಗೆ ಪ್ರೆಸೆಂಟೇಷನ್ ಮಾಡುವವನಿಗೆ ಸಹಾಯ ಮಾಡ್ತದೆ. ಮತ್ತು ಆಡಿಯೋ ವಿಜುವಲ್ ಏಡ್ಸ್ ಇಂದ ಇನ್ಕ್ರೀಸಸ್ ದಿ ಇನ್ಫಾರ್ಮೇಶನ್ ಅಕ್ಸೆಸಿಬಿಲಿಟಿ. ನಮ್ಮ ದೃಶ್ಯ ಮತ್ತು ಶ್ರವ್ಯ ಸಲಕರಣೆಗಳನ್ನ ಹೆಚ್ಚಿಗೆ ಬಳಸಿಕೊಂಡ್ರೆ ಪ್ರೆಸೆಂಟೇಷನ್ ಅಲ್ಲಿ ದಟ್ ಇನ್ಕ್ರೀಸಸ್ ದ ಇನ್ಫಾರ್ಮೇಶನ್ ಅಕ್ಸೆಸಿಬಿಲಿಟಿ. ಮಾಹಿತಿ ಸರಳವಾಗಿ ಶ್ರೋತೃಗಳಿಗೆ ಅದು ರವಾನೆ ಆಗ್ತದೆ ಅಂತ. ಮತ್ತು ದೇ ಎನ್ಕರೇಜ್ ಇಂಟ್ರಾಕ್ಷನ್. ಆಡಿಯೋ ವಿಜುವಲ್ ಏಡ್ಸ್ ಇಂದಾಗಿ ಇಂಟ್ರಾಕ್ಷನ್, ಒಂದು ಬಗೆಯ ಸಂವಹನ, ಅಂತರ್ ಸಂವಹನ ಸಾಧ್ಯವಾಗ್ತದೆ. ಅಂದ್ರೆ ಪ್ರಸ್ತುತಪಡಿಸುವವನಿಗೂ ಮತ್ತು ಕೇಳುವವನಿಗೆ, ಶ್ರೋತೃವಿಗೆ ಅಥವಾ ಸಭಿಕನಿಗೆ, ಆಡಿಯನ್ಸ್ಗೆ, ಅವರ ನಡುವೆ ಒಂದು ಇಂಟ್ರಾಕ್ಷನ್ ಕ್ರಿಯೇಟ್ ಮಾಡೋಕ್ಕೆ ಈ ಆಡಿಯೋ ವಿಜುವಲ್ ಏಡ್ಸ್ಗಳು ಸಹಾಯ ಮಾಡ್ತವೆ. ಮತ್ತು ದೆ ಬೂಸ್ಟ್ ಕ್ರೆಡಿಬಿಲಿಟಿ. ನಾವು ಏನನ್ನ ಹೇಳ್ತೀವಿ ಅದರ ಕುರಿತಾದ ಚಿತ್ರಣವನ್ನ ನಮ್ಮ ಸಭಿಕರಿಗೆ, ಕೇಳುಗರಿಗೆ ನೀಡುವುದರಿಂದ ನಮ್ಮ ಈ ಪ್ರಸ್ತುತಿಯ ವಿಶ್ವಾಸಾರ್ಹತೆ ಹೆಚ್ಚಾಗ್ತದೆ. ದಟ್ ಬೂಸ್ಟ್ ದಿ ಕ್ರೆಡಿಬಿಲಿಟಿ ಆಫ್ ದಿ ಪ್ರೆಸೆಂಟೇಷನ್. ದೆನ್ ದ ಟೈಪ್ಸ್ ಆಫ್ ಆಡಿಯೋ ವಿಜುವಲ್ ಏಡ್ಸ್.
ಯಾವ್ಯಾವ ಆಡಿಯೋ ವಿಜುವಲ್ ಏಡ್ಸ್ನ ನಾವು ಪ್ರೆಸೆಂಟೇಷನ್ ಕಾಮನ್ ಆಗಿ ಬಳಸ್ತೀವಿ ಅಂತ ಹೇಳಿದ್ರೆ ಸ್ಲೈಡ್ ಶೋಸ್. ದ ಎಕ್ಸಾಂಪಲ್ ದಟ್ ಐ ಹ್ಯಾವ್ ಬಿನ್ ಡೆಲಿವರಿಂಗ್ ನಾವು. ನಾನೀಗ ಈ ಪ್ರೆಸೆಂಟೇಷನ್ ಸ್ಲೈಡ್ ಶೋ ಅನ್ನು ಬಳಸಿ ಮಾಡ್ತಾ ಇದ್ದೀನಿ. ಈ ಸ್ಲೈಡ್ ಶೋ ಇಸ್ ಆಲ್ಸೋ ಕೈಂಡ್ ಆಫ್ ಆಡಿಯೋ ವಿಜುವಲ್ ಏಡ್ಸ್. ಚಾರ್ಟ್ಸ್ ಅಂಡ್ ಗ್ರಾಫ್ಸ್ಗಳನ್ನು ಬಳಸ್ಕೊಳ್ಳೋದು. ವಿಜುವಲ್ ಟೂಲ್ಸ್ ದಟ್ ರೆಪ್ರೆಸೆಂಟ್ ಡೇಟಾ ಇನ್ ಅನ್ ಈಸಿ ಟು ಡೈಜೆಸ್ಟ್ ಫಾರ್ಮ್ಯಾಟ್. ಸರಳವಾಗಿ ಗ್ರಹಿಸೋಕೆ ಸಾಧ್ಯವಾಗುತ್ತೆ ಫಾರ್ಮ್ಯಾಟ್ನಲ್ಲಿ ಡೇಟಾವನ್ನು ನೀಡೋದು, ಚಾರ್ಟ್ಸ್ಗಳನ್ನು ಗ್ರಾಫ್ಸ್ಗಳನ್ನು ಬಳಸ್ಕೊಳ್ಳೋದು ಸಹಿತ ಆಡಿಯೋ ವಿಜುವಲ್ ಏಡ್ಸ್ಗೆ ಒಂದು ಉದಾಹರಣೆ. ಮತ್ತು ಇಂಟರಾಕ್ಟಿವ್ ಮೀಡಿಯಾ ಅಂತ ಹೇಳಿದ್ರೆ ಎಂಗೇಜಿಂಗ್ ಟೂಲ್ಸ್ ಲೈಕ್ ಕ್ವಿಜಸ್, ಪೋಲ್ಸ್ ದಟ್ ಎನ್ಕರೇಜ್ ದಿ ಆಡಿಯನ್ಸ್ ಪಾರ್ಟಿಸಿಪೇಷನ್ ಅಂಡ್ ಎನ್ಹಾನ್ಸಸ್ ಲರ್ನಿಂಗ್. ನಮ್ಮ ಪ್ರೆಸೆಂಟೇಷನ್ ಅಲ್ಲಿ ಇಂಟರಾಕ್ಟಿವ್ ಮೋಡ್ ಅನ್ನ, ಕ್ವಿಜ್ಗಳನ್ನ, ಇಂಟ್ರಾಕ್ಷನ್ ಮಾತುಕತೆಯನ್ನ ಬಳಸೋದು ಸಹಿತ ಆಡಿಯೋ ವಿಜುವಲ್ ಏಡ್ನ ಒಂದು ಭಾಗವೇ ಆಗಿರ್ತದೆ. ವಿಡಿಯೋಗಳನ್ನ ಬಳಸ್ಕೊಳ್ಳೋದಾಗಿರ್ಬೋದು ಅಥವಾ ಇನ್ಫೋಗ್ರಾಫಿಕ್ಸ್ ಅನ್ನ, ವಿಜುವಲ್ ಸಮರೀಸ್ ದಟ್ ಬ್ಲೆಂಡ್ ಗ್ರಾಫಿಕ್ಸ್ ಅಂಡ್ ಟೆಕ್ಸ್ಟ್ ಫಾರ್ ಕ್ವಿಕ್ ಇನ್ಫಾರ್ಮೇಶನ್. ಪಠ್ಯ ಡೇಟಾವನ್ನ ಮತ್ತು ಗ್ರಾಫಿಕ್ಸ್ ಅನ್ನ ಬಳಸಿ ಮಾಹಿತಿಯನ್ನು ರವಾನೆ ಮಾಡೋದನ್ನ ಇನ್ಫೋಗ್ರಾಫಿಕ್ಸ್ ಅಂತ ಹೇಳ್ತೀವಿ. ಹೀಗೆ ಸ್ಲೈಡ್ ಶೋ, ಚಾರ್ಟ್ಸ್ ಅಂಡ್ ಗ್ರಾಫ್ಸ್, ಇಂಟರಾಕ್ಟಿವ್ ಮೀಡಿಯಾ, ವಿಡಿಯೋಸ್, infographics, these all are the types of visual aids, audio visual aids. Then the categories of audio visual aids. For example, there are projectors and slides are there. That's also kind of audio visual aids. And in some educational institutions, they use whiteboards. Whiteboards is an interactive surfaces for drawing diagrams and writing notes during discussions. ಈ ವೈಟ್ ಬೋರ್ಡ್ಗಳನ್ನ ಬಳಸಿಕೊಂಡು ನಾವು ಡಯಾಗ್ರಾಮ್ಗಳನ್ನ ಅಥವಾ ಈ ನೋಟ್ಸ್ಗಳನ್ನ ಬರೆಯೋದಕ್ಕೆ ಬಳಸ್ತಾ ಇರ್ತೀವಿ. ಅದನ್ನು ವೈಟ್ ಬೋರ್ಡ್ ಅಂತ ಹೇಳ್ತೀವಿ. ಇಟ್ಸ್ ಅ ಕೈಂಡ್ ಆಫ್ ಸ್ಕ್ರೀನ್ ಅಂಡ್ ಇಟ್ ಕ್ಯಾನ್ ಬಿ ಯೂಸ್ಡ್ ಆಸ್ ಅ ಬೋರ್ಡ್ ಆಲ್ಸೋ. Then videos and documentaries also the parts of audio visual aids. Then webinars and online tools. For example, Google Meet, Zoom. These are the webinars and audio and online tools ಗಳನ್ನ ಬಳಸ್ಕೊಂಡು ಪ್ರೆಸೆಂಟೇಷನ್ ಮಾಡ್ತೀವಲ್ಲ ಅದು, that's also audio visual aid. And handouts and brochures. In some presentation, people give handouts. ನಮ್ಮ ಕಡೆಗೆ ಪ್ಯಾಂಪ್ಲೆಟ್ ಅಂತ ಹೇಳ್ತೀವಲ್ಲ, ಅದಕ್ಕೆ ಇನ್ಫಾರ್ಮೇಶನ್ ಬರೆದಿರ್ತಕ್ಕಂಥದ್ದು. ಸಪ್ಲಿಮೆಂಟರಿ ಮೆಟೀರಿಯಲ್ಸ್ ಡಿಸೈನ್ ಟು ರೀಇನ್ಫೋರ್ಸ್ ಅಂಡ್ ಎನ್ಹಾನ್ಸ್ ದ ಸ್ಪೋಕನ್ ಮೆಸೇಜ್. ನಾವು ಹೇಳುವ ಸಂದೇಶವನ್ನ ಬರವಣಿಗೆ ರೂಪದಲ್ಲಿ, ಪ್ರಿಂಟೆಡ್ ಕಾಪಿ ರೂಪದಲ್ಲಿ ಓದುಗರಿಗೆ, ಯಾರು ಸಭಿಕರಿಗೆ ಕೊಟ್ಟರೆ ಅವರು ಓದಿ ನಮ್ಮ ಮಾಹಿತಿಯನ್ನು ಅರ್ಥ ಮಾಡಿಕೊಡ್ತಾರೆ. ಸೊ ಇವೆಲ್ಲ ಪ್ರೊಜೆಕ್ಟರ್ಸ್, ಸ್ಲೈಡ್ಸ್, ವೈಟ್ ಬೋರ್ಡ್ಸ್, ವಿಡಿಯೋಸ್ ಅಂಡ್ ಡಾಕ್ಯುಮೆಂಟರೀಸ್, ವೆಬಿನಾರ್ಸ್ ಅಂಡ್ ಆನ್ಲೈನ್ ಟೂಲ್ಸ್, handouts and brochures are all part of categories of audio visual aids. Then what are the advantages of audio visual aids? ಇವುಗಳ ಅಡ್ವಾಂಟೇಜಸ್ ಏನು, ಇದರ ಗುಣಗಳೇನು, ಇದರ ಲಕ್ಷಣಗಳು, ಇದರ ಉಪಯೋಗ ಏನು ಅಂದ್ರೆ ಕ್ಲಾರಿಟಿ. ಒಂದನೇದಾಗಿ ನಾವು ಹೇಳುವ ವಿಷಯ ಸ್ಪಷ್ಟವಾಗಿ ಅರ್ಥವಾಗೋದಕ್ಕೆ. ವಿಜುವಲ್ ರೆಪ್ರೆಸೆಂಟೇಷನ್ ಸಿಂಪ್ಲಿಫೈಸ್ ಕಾಂಪ್ಲೆಕ್ಸ್ ಐಡಿಯಾಸ್. ಬಹಳ ಸಂಕೀರ್ಣವಾದ ವಿಚಾರಗಳನ್ನ ಸರಳೀಕರಿಸಿ ಹೇಳೋದಕ್ಕೆ ಆಡಿಯೋ ವಿಜುವಲ್ಗಳು ನಮಗೆ ಏಡ್ಸ್ಗಳು ನಮಗೆ ಸಹಾಯ ಮಾಡ್ತವೆ. ಮತ್ತೆ ಎಂಗೇಜ್ಮೆಂಟ್ ಅಂದ್ರೆ ಬ್ಯುಸಿ ಇಡೋದಕ್ಕೆ, ಸಭಿಕರನ್ನ ಎಂಗೇಜ್ ಮಾಡೋದಕ್ಕೆ, ಅವ್ರನ್ನ ಕಾರ್ಯನಿರತರನ್ನಾಗಿ ಮಾಡೋದಕ್ಕೆ, ನಮ್ಮಲ್ಲಿ ತೊಡಗಿಸಿಕೊಳ್ಳೋದಕ್ಕೆ, ನಮ್ಮ ಪ್ರೆಸೆಂಟೇಷನ್ ಅಲ್ಲಿ ಸಭಿಕರನ್ನ ತೊಡಗಿಸಿಕೊಳ್ಳೋದಕ್ಕೆ, ಅವ್ರನ್ನ ಐಡಲ್ ಕೂಡುವಂತೆ, ಸುಮ್ಮನೆ ಕೂಡುವಂತೆ ಮಾಡದಿರೋದಕ್ಕೆ ಈ ಆಡಿಯೋ ವಿಜುವಲ್ ಏಡ್ಸ್ಗಳು ನಮಗೆ ಸಹಾಯ ಮಾಡ್ತವೆ. ಮತ್ತು ರಿಟೆನ್ಷನ್, ಏಕಾಗ್ರತೆಯನ್ನ, ಗಮನವನ್ನ ಸೆಳೆಯೋದಕ್ಕೆ ಆಡಿಯೋ ವಿಜುವಲ್ ಏಡ್ಸ್ಗಳು ನಮಗೆ ಸಹಾಯ ಮಾಡ್ತವೆ. ಅಕ್ಸೆಸಿಬಿಲಿಟಿ, ಮಾಹಿತಿಯನ್ನು ಸರಳವಾಗಿ ಅವರಿಗೆ ಸಿಗುವಂತೆ, ದೊರೆಯುವಂತೆ ಮಾಡುವುದಕ್ಕಾಗಿ ನಾವು ಆಡಿಯೋ ವಿಜುವಲ್ ಏಡ್ಸ್ಗಳನ್ನು ಬಳಸ್ತೇವೆ. ಪ್ರೊಫೆಷನಲಿಸಮ್, ನಮ್ಮ ಪ್ರೆಸೆಂಟೇಷನ್ಲಿ ಈ ಆಡಿಯೋ ವಿಜುವಲ್ ಏಡ್ಸ್ ಅನ್ನು ಬಳಸೋದು ನಮ್ಮ ವೃತ್ತಿಪರತೆಯನ್ನು ಹೆಚ್ಚಿಸ್ತದೆ. ಇನ್ಕಾರ್ಪೊರೇಟಿಂಗ್ ಆಡಿಯೋ ವಿಜುವಲ್ ಏಡ್ಸ್ ಎಲಿವೇಟ್ ದಿ ಪ್ರೊಫೆಷನಲಿಸಮ್ ಆಫ್ ಯುವರ್ ಪ್ರೆಸೆಂಟೇಷನ್. ನಮ್ಮ ಪ್ರಸ್ತುತಿಯ ವೃತ್ತಿಪರತೆಯನ್ನು ಹೆಚ್ಚಿಸೋದಕ್ಕೆ ಇವುಗಳು ನಮಗೆ ಸಹಾಯ ಮಾಡ್ತವೆ. ಕಾಮನ್ ಆಗಿ ಅಂಡರ್ಸ್ಟ್ಯಾಂಡಿಂಗ್ ರಿಟೆನ್ಷನ್ ರೇಟ್ಸ್, ನಮ್ಮ ಈ ಗಮನದ ವೈವಿಧ್ಯತೆ ಹೇಗಿರ್ತದೆ ಅಂತ ಒಂದು ಕೆಲವು ಮಾಹಿತಿಯನ್ನು ಇಲ್ಲಿ ನಾನು ಶೇರ್ ಮಾಡೋದಕ್ಕೆ ಇಚ್ಛೆ ಪಡ್ತೇನೆ. ಮೆಮರಿ ರಿಟೆನ್ಷನ್ಸ್ ವೇರೀಸ್ ಬೈ ಮೊಡ್ಯಾಲಿಟಿ. ಪೀಪಲ್ ರಿಮೆಂಬರ್ 10% ಆಫ್ ವಾಟ್ ದೇ ಹಿಯರ್. ನಾನೀಗ ಹೇಳ್ತಾ ಇರ್ತೇನೆ, ಗಂಟೆಗಟ್ಟಲೆ ಕ್ಲಾಸ್ ಮಾಡ್ತೀವಿ, ಆದರೆ ಎಷ್ಟನ್ನು ಅವರು ನಮ್ಮಿಂದ ಕೇಳಿಸ್ಕೊಳ್ತಾರೆ ಅಂತ ಹೇಳಿದ್ರೆ, ಕೇಳಿಸಿಕೊಳ್ಳುವ ಈ ನಮ್ಮ ರೇಟ್ ಎಷ್ಟು ಅಂತಂದ್ರೆ ಓನ್ಲಿ 10%. 10% ಮಾತ್ರ ನಾವು ಕೇಳಿಸ್ಕೊಳ್ತೀವಿ ಅಂತ ಸೈಕಾಲಜಿಸ್ಟ್ ಹೇಳ್ತಾರೆ. ವಿಜುವಲ್ ಇನ್ಪುಟ್ ಇದ್ರೆ ಅದು ನಮ್ಮ ರಿಟೆನ್ಷನ್ 30% ಆಗುತ್ತೆ ಅಂತ. ಓನ್ಲಿ ಕೇಳಿಸಿಕೊಳ್ಳೋದು 10% ಆಗಿದ್ರೆ, ನಾವು ಗಮನಿಸಿ ನೋಡಿ ಅದನ್ನ ನೆನಪಿಸಿಕೊಳ್ಳೋದು ಅಥವಾ ಅರ್ಥ ಮಾಡಿಕೊಳ್ಳೋದು ಅದು 30% ಆಗಿರ್ತದೆ ಅಂತ. ಆಡಿಯೋ ವಿಜುವಲ್ ಏಡ್ಸ್ ಆರ್ ಎಫೆಕ್ಟಿವ್, ದೇ ಆರ್ ವೆರಿ ಎಫೆಕ್ಟಿವ್ ಬಿಕಾಸ್ ನಾವು ಕೇಳಿಸ್ಕೊಳ್ತೇವೆ ಮತ್ತು ನೋಡ್ತೇವೆ, ಹಾಗಾಗಿ ನಮ್ಮ ಕಲಿಕೆಯ ಅಥವಾ ನಮ್ಮ ತಿಳುವಳಿಕೆಯ ಮಟ್ಟ ಹೆಚ್ಚಾಗ್ತದೆ. ರೀಡಿಂಗ್ ಕಾಂಟ್ರಿಬ್ಯೂಟ್ಸ್ ಟು ಮೆಮರಿ. ಪೀಪಲ್ ರೀಕಾಲ್ 20% ಆಫ್ ವಾಟ್ ದೇ ರೀಡ್. ಸೊ 10% ಆಫ್ ವಾಟ್ ದೇ ಹಿಯರ್, 20% ಆಫ್ ವಾಟ್ ದೇ ರೀಡ್, 30% ಆಫ್ ವಾಟ್ ದೇ ಸಿ,
ಆ್ಯಂಡ್ ಕಾಂಬಿನೇಷನ್ ಮಾಡಲಿಟೀಸ್ ಬೂಸ್ಟ್ ರಿಟೆನ್ಷನ್ 50%. ಇವುಗಳನ್ನ ಎಲ್ಲವನ್ನ ಅಂದರೆ ಓದುವಿಕೆಯನ್ನು, ಕೇಳುವಿಕೆಯನ್ನು ಮತ್ತು ನೋಡುವಿಕೆಯನ್ನು ಬಳಸಿಕೊಳ್ಳುವಂತೆ ಮಾಡಿದರೆ, ಇವುಗಳನ್ನೆಲ್ಲ ನಾವು ಆಡಿಯೋ ವಿಜುವಲ್ನ ಏಡ್ಸ್ನ ಬಳಸಿದರೆ ನಮ್ಮ ಸಭಿಕರು ಓದ್ತಾರೆ, ಕೇಳ್ತಾರೆ ಮತ್ತು ನೋಡ್ತಾರೆ. ಹಾಗಾಗಿ ಈ ಡಿಫ್ರೆಂಟ್ ಕಂಬೈನಿಂಗ್ ಮಾಡಲಿಟೀಸ್ಗಳಿಂದಾಗಿ 50% ಆಫ್ ಇನ್ಫಾರ್ಮೇಷನ್ ಈಸ್ ರಿಮೆಂಬರ್ಡ್ ವೆನ್ ಸೀನ್ ಆ್ಯಂಡ್ ಹರ್ಡ್ ಟುಗೆದರ್. ನೋಡಿ ಮತ್ತು ಕೇಳಿದಾಗ 50% ಇನ್ಫಾರ್ಮೇಷನ್ನ ನೆನಪಿಡೋದಕ್ಕೆ ಸಾಧ್ಯವಾಗ್ತದೆ ಅಂತ. ಅಂದರೆ ನಮ್ಮ ನೆನಪಿನ ಶಕ್ತಿಯನ್ನು, ಕೇಳುಗರ ನೆನಪಿನ ಶಕ್ತಿಯನ್ನು ಹೆಚ್ಚಿಸೋದಕ್ಕೆ, ಕೇಳುಗರ ನೆನಪಿನ ಸಾಮರ್ಥ್ಯವನ್ನು ಹೆಚ್ಚಿಸೋದಕ್ಕೆ ನಾವು ಆಡಿಯೋ ವಿಜುವಲ್ ಏಡ್ಸ್ನ ಬಳಸಬೇಕಾಗ್ತದೆ. ಕೇವಲ ಹೇಳುವುದರಿಂದ ಎಲ್ಲವೂ ತಿಳಿಸೋದಕ್ಕೆ ಆಗುವುದಿಲ್ಲ, ಎಲ್ಲವನ್ನು ತಿಳಿಸಲಿಕ್ಕೆ ಆಗುವುದಿಲ್ಲ. ಕೇವಲ ನೋಡುವುದರಿಂದಲೂ ತಿಳಿಸೋಕೆ ಆಗುವುದಿಲ್ಲ. ಹಾಗಾಗಿ ಈ ಹೇಳುವುದು ಮತ್ತು ನೋಡುವುದು, ಅಂದರೆ ಕೇಳಿಸಿಕೊಳ್ಳುವುದು ಮತ್ತು ನೋಡುವುದು, ವಿಜುವಲ್ ಮತ್ತು ಆಡಿಯೋ ಎರಡೂ ಇದ್ದಾಗ ಪ್ರೆಸೆಂಟೇಷನ್ ಹೆಚ್ಚು ಎಫೆಕ್ಟಿವ್ ಆಗಿರ್ತದೆ ಅಂತ. ಸ್ಟ್ರಾಟಜೀಸ್ ಫಾರ್ ಆಡಿಯನ್ಸ್ ಎಂಗೇಜ್ಮೆಂಟ್. ಹಾಗಾದರೆ ಆಡಿಯನ್ಸ್ಗಳನ್ನ ಎಂಗೇಜ್ ಮಾಡೋದು ಹೇಗೆ? ಉದಾಹರಣೆಗೆ ಕ್ವಶನ್ಸ್ ಆ್ಯಂಡ್ ಪೋಲ್ಸ್ಗಳ ಮೂಲಕ. ನಾನು ಪ್ರೆಸೆಂಟೇಷನ್ ಮಾಡುವಾಗ ನಿಮಗೆ ಪ್ರಶ್ನೆಗಳನ್ನ ಕೇಳಬೇಕು ಮತ್ತು ಫೀಡ್ಬ್ಯಾಕನ್ನು ತಗೊಳ್ಳೋದ್ರ ಮೂಲಕ ಎಂಗೇಜ್ ಆಗಿರುವಂತೆ ಮಾಡಬೇಕಾಗ್ತದೆ. ನೀವು ಎಂಗೇಜ್ ಆಗಿದ್ದರೆ ನಾನು ಹೇಳೋದು ನಿಮಗೆ ಅರ್ಥವಾಗ್ತದೆ. ಅಂದರೆ ಸಭಿಕರು ನನ್ನ ಕಡೆಗೆ ಗಮನ ಕೊಟ್ಟರೆ ಮಾತ್ರ ನಾನು ಹೇಳುವುದು ಅವರಿಗೆ ಅರ್ಥವಾಗೋದು ಸಾಧ್ಯವಾಗ್ತದೆ. ಇಂಟರಾಕ್ಟಿವ್ ಎಲಿಮೆಂಟ್ಸ್ ಇರಬೇಕು ಅಂತ. ಇಂಟರಾಕ್ಟಿವ್ ಅಂತ ಹೇಳಿದ್ರೆ ಸಂವಹನ ಮಾಡೋದು, ಸಭಿಕರೊಟ್ಟಿಗೆ ಮಾತನಾಡ್ತಾ ಇರಬೇಕು. ಎಂಗೇಜಿಂಗ್ ಆಕ್ಟಿವಿಟೀಸ್ ಲೈಕ್ ಕ್ವಿಜಸ್ ದಟ್ ಆಕ್ಟಿವ್ಲಿ ಇನ್ವಾಲ್ವ್ ದಿ ಆಡಿಯನ್ಸ್. ಏನಾದರೂ ಪ್ರಶ್ನೆಗಳನ್ನ ಕೇಳಿದರೆ ನೀವು ಆಡಿಯನ್ಸ್ಗಳು ಎಂಗೇಜ್ ಆಗ್ತಾರೆ. ಆ ಮೂಲಕ ಹೇಳುವ ಮತ್ತು ಕೇಳುವ ವಿಷಯ, ಪ್ರಸ್ತುತಿ, ಪ್ರೆಸೆಂಟೇಷನ್ ಎಫೆಕ್ಟಿವ್ ಆಗೋಕ್ಕೆ ಸಾಧ್ಯವಿದೆ. ಸ್ಟೋರಿ ಟೆಲ್ಲಿಂಗ್. ಸಮ್ ಟೈಮ್ ನಾವು ಕತೆ ಹೇಳುವುದರ ಮೂಲಕ ಸಹಿತ ಕೇಳುಗರ ಗಮನವನ್ನು ನಮ್ಮ ಕಡೆಗೆ ಎಳಿಬಹುದು. ಪರ್ಸನಲ್ ಆಗಿರ್ತಕ್ಕಂಥ ಕಥೆಗಳಾಗಿರ್ಬೋದು ಅಥವಾ ಎನಿ ಇಂಟ್ರೆಸ್ಟಿಂಗ್ ಸ್ಟೋರಿ. ಬೈ ಶೇರಿಂಗ್ ಸ್ಟೋರೀಸ್ ಯು ಕ್ಯಾನ್ ಗೆಟ್ ದಿ ಆಡಿಯನ್ಸಸ್ ಅಟೆನ್ಷನ್ ಟುವರ್ಡ್ಸ್ ಯು. ನಾನೀಗಾಗಲೇ ಹೇಳಿರುವಂತೆ ಕಲಿಕೆಯಲ್ಲಿ ಹಲವಾರು ವಿಧಾನಗಳಿರ್ತವೆ. ದೇರ್ ಆರ್ ಸಮ್ ಲರ್ನರ್ಸ್ ಹೂ ಲರ್ನ್ ಥ್ರೂ ವಿಜುವಲ್ ಲರ್ನರ್ಸ್ ಅದೇ, ಅಂದರೆ ನೋಡಿ ಕಲಿಯತಕ್ಕಂಥವ್ರು. ಆಡಿಟರಿ ಲರ್ನರ್ಸ್, ಕೇಳಿ ಕಲಿತಕ್ಕಂಥವ್ರು ಕೆಲವು ಜನ ಇರ್ತಾರೆ. ಕೈನೆಸ್ಥೆಟಿಕ್ ಲರ್ನರ್ಸ್, ಅಂದರೆ ಅನುಭವಗಳ ಮೂಲಕ, ಚಲನೆಯನ್ನು ಗ್ರಹಿಸಿ ಅನುಭವಗಳ ಮೂಲಕ, ಇಂಟ್ರಾಕ್ಷನ್ಗಳ ಮೂಲಕ ಕಲಿಯುವಂಥವ್ರು ಇರ್ತಾರೆ. ಹಾಗಾಗಿ ಈ ಇನ್ಕ್ಲೂಸಿವ್ ಲರ್ನಿಂಗ್ ಉಂಟಾಗಬೇಕು ಆದರೆ, ಇನ್ಕ್ಲೂಸಿವ್ ಲರ್ನಿಂಗ್ ಎನ್ವೈರ್ನ್ಮೆಂಟ್ ಉಂಟಾಗಬೇಕಾದ್ರೆ ನಾವು ಆಡಿಯೋ ವಿಜುವಲ್ ಏಡ್ಸ್ಗಳನ್ನ ನಮ್ಮ ಪ್ರೆಸೆಂಟೇಷನ್ಲಿ ಬಳಸಬೇಕಾಗ್ತದೆ. ದೆನ್ ಎಫೆಕ್ಟಿವ್ ಆಡಿಯೋ ವಿಜುವಲ್ ಟೂಲ್ಸ್ಗಳು ಯಾವ್ಯಾವು ಅಂತ ಹೇಳಿದ್ರೆ, ಪವರ್ ಪಾಯಿಂಟ್ ಪ್ರೆಸೆಂಟೇಷನ್, ಇನ್ಫೋಗ್ರಾಫಿಕ್ಸ್, ವಿಡಿಯೋಸ್ಗಳನ್ನು ಬಳಸೋದ್ರ ಮೂಲಕ, ಅಥವಾ ಇಂಟ್ರಾಕ್ಟಿವ್ ಸಾಫ್ಟ್ವೇರ್ಸ್ಗಳು. ದೇರ್ ಆರ್ ಮೆನಿ ಸಾಫ್ಟ್ವೇರ್ಸ್ ಬೈ ಯುಟಿಲೈಸಿಂಗ್ ದೆಮ್. ಡೆಮಾನ್ಸ್ಟ್ರೇಷನ್ಸ್ ಆಲ್ಸೋ ಇವು ಒಂದು ಆಡಿಯೋ ವಿಜುವಲ್ ಟೂಲ್ ಆಗಿರ್ತವೆ. ಹಾಗಾಗಿ ದೀಸ್ ಆರ್ ದ ಟೂಲ್ಸ್ ಆಫ್ ಆಡಿಯೋ ವಿಜುವಲ್ ಪ್ರೆಸೆಂಟೇಷನ್. ಲರ್ನಿಂಗ್ ಫ್ರಮ್ ಎಫೆಕ್ಟಿವ್ ಪ್ರೆಸೆಂಟೇಷನ್ ಎಕ್ಸಾಂಪಲ್ಸ್. ಕೆಲವು ಉದಾಹರಣೆಗಳನ್ನು ನೋಡೋದಾದ್ರೆ, ಸ್ಟೀವ್ ಜಾಬ್ಸ್ ಕೀ ನೋಟ್ಸ್ಗಳನ್ನು ನಾವು ಯೂಟ್ಯೂಬ್ನಲ್ಲಿ ಅವೈಲೇಬಲ್. ಅವುಗಳನ್ನ ನೋಡಿದರೆ ಈ ಆಡಿಯೋ ವಿಜುವಲ್ ಏಡ್ಸ್ನ ಮಹತ್ವ ಏನು ಅಂತ ನಮಗೆ ತಾನೇ ವೇದ್ಯವಾಗ್ತದೆ. ಅಥವಾ ಟೆಡ್ ಟಾಕ್ಸ್ಗಳನ್ನ ಕೇಳುವಾಗಲೂ ಸಹಿತ ಇದು ಅರ್ಥ ಆಗ್ತದೆ ನಮಗೆ. ಪ್ರೆಸೆಂಟ್ ಬೈ ಯೂಸಿಂಗ್ ಪ್ರೆಸೆಂಟೇಷನ್ಸ್, PPTs, ಆ ಸಾಫ್ಟ್ವೇರ್ಸ್ಗಳನ್ನೆಲ್ಲ ಬಳಸ್ಕೊಂಡು ಎಕ್ಸ್ಪ್ಲೈನ್ ಮಾಡ್ತಾರಲ್ಲ, ವಿಡಿಯೋಗಳನ್ನು, ಇಮೇಜಸ್ನ, ಮ್ಯೂಸಿಕನ್ನು ಅಥವಾ ಆಡಿಯೋವನ್ನು ಬಳಸ್ಕೊಳ್ತು ಪ್ರೆಸೆಂಟೇಷನ್ ಮಾಡೋದ್ರ ಮೂಲಕ ಅವರು ನಮ್ಮನ್ನು ಎಂಗೇಜ್ ಆಗಿರುವಂತೆ ಮಾಡ್ತಾರೆ. ಎಜುಕೇಷನ್ ವರ್ಕ್ಶಾಪ್ಸ್ಗಳನ್ನ ನಾವು ಅಟೆಂಡ್ ಆದಾಗ ಇದು ನಮ್ಮ ಗಮನಕ್ಕೂ